ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಶೇಷವಾಗಿ ನಮ್ಮ ಮನೆಯಲ್ಲಿ ತುಳಸಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಯಾವ ಮನೆಯಲ್ಲಿ ತುಳಸಿ ಗಿಡ ಇದೆಯೋ ಆ ಒಂದು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಯಾವೊಂದು ಮನೆಯಲ್ಲಿ ತುಳಸಿ ಇರೋದಿಲ್ವೋ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಆ ಒಂದು ಮನೆಯಲ್ಲಿ ಆವರಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈ ಕಾರಣದಿಂದಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಅನ್ನೋದು ಇರಲೇಬೇಕು. ಇನ್ನು ವಿಶೇಷವಾಗಿ ಕೆಲವೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಇದ್ದರೂ ಕೂಡ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ತೊಂದರೆಗಳು ಅನ್ನೋದು ಇದ್ದೇ ಇರುತ್ತೆ. ಇಂಥ ಒಂದು ತೊಂದರೆಗಳಿಗೆ ಏನು ಕಾರಣ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೂ ಕೂಡ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ತಿರೋದಿಲ್ಲ, ಅಥವಾ ನೀವು ತುಳಸಿ ಗಿಡಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ತಪ್ಪುಗಳನ್ನ ನೀವು ಮನೆಯಲ್ಲಿ ಮಾಡಿರ್ತೀರ. ಈ ಕಾರಣದಿಂದಾಗಿ ನಿಮಗೆ ಒಳ್ಳೆಯ ಫಲಗಳ ಬದಲು ಕೆಟ್ಟ ಫಲಗಳು ನೀವು ಅನುಭವಿಸ್ತಾ ಇರ್ತೀರಾ. ಇದರಲ್ಲಿ ಮೊದಲನೇ ಒಂದು ವಿಷಯಕ್ಕೆ ಬಂದರೆ, ನೀವು ವಿಶೇಷವಾಗಿ ನೀವು ಬಳಸುವಂತಹ ಮಣ್ಣೇನಿರುತ್ತೆ, ಅಂದರೆ ಗಿಡಕ್ಕೆ ಬಳಸುವಂಥ ಒಂದು ಮಣ್ಣೇನಿರುತ್ತೆ, ಇದು ತುಂಬಾ ಕ್ಲೀನಾಗಿರಬೇಕು. ಅಥವಾ ಅದರಲ್ಲಿ ಕೆಟ್ಟ ಒಂದು ಪದಾರ್ಥಗಳು, ಅಥವಾ ನೀವು ಕೆಲವೊಬ್ಬರು ತುಂಬ ಇದೆಲ್ಲ ಹಾಕ್ತಿರ್ತೀರ, ಏನಪ್ಪ ಅಂದರೆ ಈರುಳ್ಳಿ ಸಿಪ್ಪೆ ಎಲ್ಲ ಹಾಕ್ತಿರ್ತೀರ, ಅಥವಾ ಈ ಥರದ್ದೆಲ್ಲ ಏನೂ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ತುಳಸಿ ಅನ್ನೋದು ತುಂಬ ಪವಿತ್ರವಾಗಿದ್ದಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಈ ಕಾರಣದಿಂದಾಗಿ ಆದಷ್ಟು ಅದನ್ನು ಕ್ಲೀನಾಗಿಡಿ. ಎಷ್ಟು ಕ್ಲೀನಾಗಿಡ್ತೀರೋ ನೀವು ಅಷ್ಟು ಅದರಿಂದ ನಿಮಗೆ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ವಿಶೇಷವಾಗಿ ನಿಮ್ಮ ಒಂದು ಮನೆಯಲ್ಲಿ ತುಳಸಿ ಗಿಡ ಅನ್ನೋದು ತುಳಸಿ ಎಲೆಗಳೇನಿರುತ್ತೆ ಅದು ಒಣಗೋಗಿರಬಾರ್ದು ಅಂತ ಹೇಳಲಾಗುತ್ತೆ. ಈ ಒಂದು ಒಣಗೋಗಿರೋಂಥ ಒಂದು ತುಳಸಿ ಗಿಡದ ಎಲೆಗಳು ಅಥವಾ ತುಳಸಿ ಗಿಡ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಅದರಿಂದ ನಕಾರಾತ್ಮಕತೆ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ನಿಮಗೆ ಇದರಿಂದ ಕೆಟ್ಟ ಪ್ರಭಾವಗಳು ಅನ್ನೋದು ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ನಿಮ್ಮ ಮನೆಯ ಒಂದು ತುಳಸಿಯನ್ನು ಏನಿರುತ್ತೆ ಅದನ್ನು ಫ್ರೆಶ್ ಆಗಿ ನೀವು ಚೆನ್ನಾಗಿ ನೀರನ್ನು ಹಾಕಿ ಚೆನ್ನಾಗಿ ನೋಡ್ಕೊಳ್ಳಿ. ಒಣಗದೇ ಇರೋ ಥರ ನೀವು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಮೂರನೇ ವಿಚಾರಕ್ಕೆ ಬಂದರೆ, ಮಹಿಳೆಯರು ತಮ್ಮ ಒಂದು ಮಾಸಿಕ ಧರ್ಮದ ಒಂದು ಸಮಯದಲ್ಲಿ ನೀವು ಗಿಡಗಳಿಗೆ ನೀವು ನೀರು ಹಾಕಲೇಬಾರ್ದು. ಅದು ಕೂಡ ವಿಶೇಷವಾಗಿ ತುಳಸಿ ಗಿಡಕ್ಕಂತೂ ನೀವು ಮುಟ್ಟಕ್ಕೆ ಹೋಗಬಾರ್ದು, ನೀರು ಕೂಡ ಹಾಕಬಾರ್ದು. ಇದರಿಂದ ಕೂಡ ಸಾಕಷ್ಟು ತೊಂದರೆಗಳು ಬರುತ್ತೆ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಬಲತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ಮಾಸಿಕ ಧರ್ಮದ ಒಂದು ಸಮಯದಲ್ಲಿ ನೀವು ಆದಷ್ಟು ನೀವು ಗಿಡಗಳಿಗೆ ನೀರು ಹಾಕೋದಾಗಲಿ ಅಥವಾ ಮುಟ್ಟೋದಾಗಲಿ ನೀವು ಮಾಡದೇ ಇದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ಆಗಾಗ ತುಳಸಿ ಗಿಡವನ್ನು ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಸತಿ ಆ ಒಂದು ಗಿಡದ ಒಂದು ಅಥವಾ ಎಲೆಗಳೇನಿರುತ್ತೆ ಅದು ಒಣಗಿ ಕೆಳಗಡೆ ಉದುರ್ತಾ ಇರುತ್ತೆ. ಅದನ್ನು ನೀವು ಎಲ್ಲಿ ಬೇಕಾದ್ರೂ ಅಲ್ಲಿ ಎಸೆಯೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದನ್ನು ತಗೊಂಡೋಗಿ ಯಾವುದಾರೊಂದು ನೀರಲ್ಲಿ ವಿಸರ್ಜನೆ ಮಾಡಿ, ಅಥವಾ ಮಣ್ಣಿನ ಬಳಿ ಹಾಕಿ ಯಾವುದಾರೊಂದು ಮಣ್ಣಿನ ಹತ್ರ ನೀವು ಹಾಕ್ಬೋದು. ಈ ರೀತಿ ಮಾಡ್ಬೋದು ಹೊರತು ನೀವು ಕಸಕ್ಕೆಲ್ಲ ಹಾಕಿ ಅಥವಾ ಅದಕ್ಕೆ ಅವಮಾನ ಮಾಡೋ ಥರ ನೀವು ಎಂದಿಗೂ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಕೂಡ ನೀವು ನಿಮ್ಮ ಮನೆಯಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಬೇಕಾಗತ್ತೆ.
ಇನ್ನು ಮುಂದಿನದಾಗಿ ಮುಖ್ಯವಾದಂಥ ಒಂದು ವಿಷಯ ಏನಪ್ಪ ಅಂದರೆ ನೀವು ವಿಶೇಷವಾಗಿ ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇರ್ತೀರಾ. ಇಂಥ ಒಂದು ಸಮಯದಲ್ಲಿ ನೀವು ಎಂದಿಗೂ ಕೂಡ ನೀರು ಹಾಕಬೇಕಾದ್ರೆ ನೀವು ನಿಮ್ಮ ಕಾಲಿಗೆ ನೀವು ಪಾದರಕ್ಷೆಗಳು ಅಂದರೆ ಚಪ್ಪಲ್ಗಳನ್ನ ನೀವು ಹಾಕ್ಕೊಂಡು ನೀರನ್ನು ಹಾಕಬೇಡಿ. ಎಂದಿಗೂ ಕೂಡ ನೀವು ದೇವರಿಗೆ ಯಾವ ರೀತಿ ನೀವು ಚಪ್ಪಲಿ ಬಿಚ್ಚಿ ನೀವು ಮನಸ್ಫೂರ್ತಿಯಾಗಿ ನೀವು ದೇವರಿಗೆ ಯಾವ ರೀತಿ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿ ನೀವು ತುಳಸಿ ಬಳಿ ಹೋಗ್ಬೇಕಾದ್ರೆ ಅಥವಾ ತುಳಸಿಯನ್ನು ಮುಟ್ಟಬೇಕಾದ್ರೆ ಅಥವಾ ತುಳಸಿಗೆ ನೀರನ್ನು ಹಾಕಬೇಕಾದ್ರೆ ಅಥವಾ ತುಳಸಿಗೆ ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ನೀವು ಚಪ್ಪಲಿಯನ್ನು ಬಿಚ್ಚಿ ನೀವು ಯಾವ ರೀತಿ ದೇವರಿಗೆ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿ ನೀವು ತುಳಸಿಯನ್ನು ಕೂಡ ನೀವು ನೋಡ್ಕೊಬೇಕು. ಇದರಿಂದ ನಿಮಗೆ ಒಳ್ಳೆಯ ಲಾಭಗಳೇ ಸಿಗುತ್ತೆ ಹೊರತು ನಿಮಗೆ ಏನೂ ಕೂಡ ಇದರಿಂದ ನಷ್ಟವಾಗೋದಿಲ್ಲ. ಈ ಕಾರಣದಿಂದಾಗಿ ಆದಷ್ಟು ನೀವು ತುಳಸಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ತುಳಸಿ ಗಿಡವನ್ನು ಎಂದಿಗೂ ಕೂಡ ನೀವು ನಿಮ್ಮ ಒಂದು ಉಗುರಿನಿಂದ ನೀವು ಈ ರೀತಿಯಾಗಿ ನೀವು ಉಗುರನ್ನು ಬಳಸ್ಕೊಂಡು ತುಳಸಿ ಗಿಡವಾಗಲಿ ಅಥವಾ ತುಳಸಿ ಎಲೆ ಆಗಲಿ ನೀವು ಕಟ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನೀವು ಈ ಒಂದು ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನು ಮುಂದಿನದಾಗಿ ನೀವು ತುಳಸಿ ಗಿಡವನ್ನು ಯಾವತ್ತೇ ನೀವು ಮನೆಗೆ ತರ್ತಾ ಇದ್ದೀರಾ ಹೊಸದಾಗಿ ಅಂತ ಹೇಳಿದಾಗ ನೀವು ಯಾವತ್ತೂ ಕೂಡ ಕೆಟ್ಟ ಒಂದು ಭಾವನೆ ಆಗಲಿ ಕೆಟ್ಟ ಒಂದು ಯೋಚನೆಗಳಾಗಲಿ ಇದೆಲ್ಲವನ್ನು ಕೂಡ ನೀವು ಇಟ್ಕೊಂಡು ಮನೆಗೆ ತುಳಸಿಯನ್ನು ತರಬಾರ್ದು. ಒಳ್ಳೆಯ ಒಂದು ಆಲೋಚನೆ ಇರಬೇಕು ನಿಮ್ಮ ಮನಸ್ಸಲ್ಲಿ ಅಥವಾ ಒಳ್ಳೆಯ ಒಂದು ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಇರಬೇಕು. ಈ ರೀತಿ ಇದ್ದಾಗ ಮಾತ್ರ ನಿಮಗೆ ತುಳಸಿಯಿಂದ ಸಂಪೂರ್ಣ ಲಾಭ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ತುಳಸಿಯನ್ನು ಯಾವಾಗಲೇ ನೀವು ಮನೆಗೆ ತರಬೇಕಾದ್ರೂ ಕೂಡ ಒಳ್ಳೆಯ ಒಂದು ಯೋಚನೆ ಹಾಗೂ ಒಳ್ಳೆಯ ಒಂದು ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಇದ್ದಷ್ಟು ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ವಿಶೇಷವಾಗಿ ನೀವು ತುಳಸಿಯ ಅಕ್ಕಪಕ್ಕ ನೀವು ಬಟ್ಟೆ ಒಣಸೋದಾಗ್ಲಿ ಅಥವಾ ಇಂತಹ ಯಾವುದೇ ಒಂದು ಕೆಲಸಗಳನ್ನಾಗ್ಲಿ ನೀವು ಮಾಡಬಾರ್ದು. ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಂದು ತೊಂದರೆಗಳಾಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಬಟ್ಟೆ ಒಣಗಿಸದೇ ಇದ್ರೂ ಕೂಡ ನೀವು ಬೇರೆ ಕಡೆ ಒಣಗಿಸಬಹುದು, ಆದರೆ ತುಳಸಿ ಹತ್ರ ನೀವು ಎಂದಿಗೂ ಕೂಡ ಬಟ್ಟೆಗಳನ್ನು ಒಣಗಿಸಬಾರ್ದು. ಇನ್ನು ಮುಂದಿನದಾಗಿ ನೀವು ಮಾಂಸಾಹಾರ ಸೇವನೆಯನ್ನು ಮಾಡಿದ್ದೀರಾ ಅಥವಾ ನೀವು ಕುಡ್ತಿದ್ದೀರಾ ಅಂದರೆ ಡ್ರಿಂಕ್ಸ್ ಮಾಡಿದ್ದೀರಾ ಅಂದರೆ ಕೂಡ ನೀವು ತುಳಸಿ ಗಿಡವನ್ನು ಮುಟ್ಟಬಾರ್ದು. ಇದರಿಂದ ಕೂಡ ನಿಮಗೆ ಸಾಕಷ್ಟು ಪಾಪಗಳು ಬರುತ್ತೆ. ಯಾಕಂದರೆ ತುಳಸಿ ಗಿಡ ಅನ್ನೋದು ಪವಿತ್ರವಾದಂಥ ಒಂದು ಅಂಶ ಅಂತಲೇ ಹೇಳ್ಬೋದು. ಅದನ್ನು ನೀವು ಈ ಥರ ನಾನ್ ವೆಜ್ ತಿನ್ಕೊಂಡು ಮುಟ್ಟೋದಾಗಲಿ ಅಥವಾ ಕುಡ್ಕೊಂಡು ಮುಟ್ಟೋದಾಗಲಿ ಮಾಡಿದ್ರೆ ನಿಮಗೆ ಅದರಿಂದ ಕೂಡ ಸಾಕಷ್ಟು ತೊಂದರೆಗಳನ್ನ ನೀವು ಅನುಭವಿಸ್ತೀರ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ತುಳಸಿಯ ಒಳಗೆ ನೀವು ಶಿವನ ಲಿಂಗವಾಗಲಿ ಅಥವಾ ಗಣೇಶನ ಪ್ರತಿಮೆಗಳಾಗಲಿ ಇದನ್ನು ಕೂಡ ನೀವು ಇಡಬಾರ್ದು ಅಂತ ಹೇಳಲಾಗುತ್ತೆ. ಇದು ಕೂಡ ನಿಮಗೆ ಸಾಕಷ್ಟು ತೊಂದರೆಗಳನ್ನ ಕೊಡುತ್ತೆ. ಅದು ನಾರ್ಮಲ್ ಆಗಿ ಕ್ಲೀನಾಗಿ ಏನೂ ಇಲ್ಲದೇ ಪ್ಲೇನ್ ಆಗಿದ್ರೂ ಕೂಡ ನಿಮಗೆ ಅದರಿಂದ ಒಳ್ಳೆಯ ಫಲಗಳೇ ಸಿಗುತ್ತೆ ಹೊರತು ನೀವು ಅದನ್ನು ಏನಾದರೂ ವಿಗ್ರಹಗಳಾಗಲಿ ಅಥವಾ ಏನೂ ಕೂಡ ಇಡೋಕ್ಕೆ ಹೋಗಬೇಡಿ. ಅದನ್ನು ನಾರ್ಮಲ್ ಆಗಿ ಹೇಗೆ ಗಿಡಗಳಿರುತ್ತೋ ಆ ರೀತಿ ಇಟ್ಟರೆ ನಿಮಗೆ ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಅದರಿಂದ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ತೊಂದರೆ ಇದೆ ಅಂದರೆ ವಿಶೇಷವಾಗಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಮನೆಯಲ್ಲಿ ತುಳಸಿ ಗಿಡದ ಪಕ್ಕ ನೀವು ಬಾಳೆ ಗಿಡ ಅಂದರೆ ಬಾಳೆಕಾಯಿಯ ಒಂದು ಗಿಡಗಳನ್ನ ನೀವು ಬೆಳೆಸೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ. ಹಾಗೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಕೂಡ ಸಾಕಷ್ಟು ಒಂದು ವೃದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನಾನು ಹೇಳುವಂತಹ ಈ ಒಂದು ವಸ್ತುವನ್ನು ನೀವು ವಿಶೇಷವಾಗಿ ತುಳಸಿ ಗಿಡದ ಪಕ್ಕ ನೀವು ಇಟ್ಟರೆ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಅದೃಷ್ಟ ಅನ್ನೋದು 10ರಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ಅದೃಷ್ಟವಾದಂಥ ಒಂದು ವಸ್ತು ಯಾವುದು ಅಂದರೆ ಅದು ಸಾಲಿಗ್ರಾಮ ಅಂತ ಹೇಳ್ಬೋದು. ನಿಮಗೆ ಸಾಲಿಗ್ರಾಮದ ಬಗ್ಗೆ ಗೊತ್ತೇ ಇರುತ್ತೆ. ನಿಮಗೆ ಈ ಒಂದು ಸಾಲಿಗ್ರಾಮ ಅನ್ನೋದೇನಿರುತ್ತೆ, ಸಾಲಿಗ್ರಾಮ ಚಿಕ್ಕ ಕಲ್ಲದು. ಈ ಒಂದು ಸಾಲಿಗ್ರಾಮವನ್ನು ವಿಶೇಷವಾಗಿ ನೀವು ತುಳಸಿ ಗಿಡದ ಬಳಿ ನೀವು ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ಕಷ್ಟಗಳಿಗೆ ನಿಮಗೆ ಆದಷ್ಟು ಬೇಗ ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ಸಾಲಿಗ್ರಾಮ ಅನ್ನೋದೇನಿದೆ ಇದು ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಫಲಗಳನ್ನ ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಆದಷ್ಟು ಇದನ್ನು ನೀವು ನಿಮ್ಮ ಮನೆಯಲ್ಲೂ ಕೂಡ ನೀವು ಸಾಲಿಗ್ರಾಮವನ್ನು ನಿಮ್ಮ ತುಳಸಿ ಗಿಡದ ಬಳಿ ನೀವು ಇಡೋದನ್ನು ಮರಿಬೇಡಿ. ಇನ್ನು ವಿಶೇಷವಾಗಿ ನೀವು ಸಾಲಿಗ್ರಾಮವನ್ನು ನೀವು ವಿಶೇಷವಾಗಿ ನಿಮ್ಮ ಮನೆಯ ತುಳಸಿ ಗಿಡದ ಹತ್ರ ಇಟ್ಟಿದ್ದೀರಾ ಅಂದರೆ ನೀವೇನು ಮಾಡ್ಬೋದು ಅಂದರೆ ಪ್ರತಿದಿನ ಆ ಒಂದು ಸಾಲಿಗ್ರಾಮಕ್ಕೆ ನೀವು ಚಂದನದ ಲೇಪನೆಯನ್ನು ಮಾಡಿದ್ರೆ ಅಂದರೆ ಚಂದನವನ್ನು ಸ್ವಲ್ಪ ಕೈಯಲ್ಲಿ ತಗೊಂಡು ಅದರ ಮೇಲೆ ಲೇಪನೆಯನ್ನು ಮಾಡಿದ್ರೆ ನಿಮಗೆ ಅದರಿಂದ ಕೂಡ ನಿಮಗೆ ಇನ್ನಷ್ಟು ಹೆಚ್ಚಿನ ಒಂದು ಲಾಭಗಳು ನಿಮಗೆ ವಿಶೇಷವಾಗಿ ತುಳಸಿ ಗಿಡದಿಂದ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯ ವಿಷಯ ಏನಪ್ಪ ಅಂದರೆ ನೀವು ತುಳಸಿಯನ್ನು ಯಾವತ್ತಿಗೂ ಕೂಡ ನಿಮ್ಮ ಒಂದು ಮಣ್ಣಿನ ಪಾಟ್ ಏನಿರುತ್ತೆ ಅದರಲ್ಲಿ ಹಾಕಿದ್ರೆ ಮಾತ್ರ ನಿಮಗೆ ಅದರಿಂದ ಒಳ್ಳೆಯ ಲಾಭಗಳು ಸಿಗುತ್ತೆ ಹೊರತು ನೀವು ತುಂಬ ಜನ ಪ್ಲಾಸ್ಟಿಕ್ ಪಾಟಲ್ಲಿ ಹಾಕ್ತೀರಾ ಅಥವಾ ಸ್ಟೀಲ್ದು ಒಂದು ಕೆಲವೊಬ್ಬರು ಪಾಟ್ಗಳಲ್ಲಿ ಹಾಕ್ತೀರಾ ಅಥವಾ ಈ ಒಂದು ಪೇಂಟ್ಗಳ ಡಬ್ಬಗಳಿರ್ತವೆ ಅದರಲ್ಲೆಲ್ಲ ಹಾಕ್ತೀರಾ. ಆದರೆ ಯಾವುದ್ರಲ್ಲಿ ಹಾಕಿದ್ರೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗೋದಿಲ್ಲ. ಮಣ್ಣಿನ ಒಂದು ಪಾಟ್ ಏನಿರುತ್ತೆ ಅದರಲ್ಲಿ ಹಾಕಿದ್ರೆ ಮಾತ್ರ ನಿಮಗೆ ಅದರ ಒಂದು ಸಂಪೂರ್ಣ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ತುಳಸಿ ಗಿಡವನ್ನು ವಿಶೇಷವಾಗಿ ನೀವು ಮಣ್ಣಿನ ಒಂದು ಪಾಟ್ನಲ್ಲಿ ನೀವು ಹಾಕಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ಮರಿಬೇಡಿ. ಹಾಗೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೀವು ಮರಿಬೇಡಿ. ಧನ್ಯವಾದಗಳು.